ವಿಜಯ ಮಲ್ಯ ಅವರು ಮಾಡಿದ ಸಾಲಕ್ಕಿಂತ 2 ಪಟ್ಟು ಜಾಸ್ತಿ ಪೇ ಮಾಡಿದ್ದಾರೆ. I made 4 settlement offers to the banks, which they refused to accept. ಹೌದು, ರೀಸೆಂಟ್ ಆಗಿ ವಿಜಯ ಮಲ್ಯ ಅವರು ರಾಜ್ ಶಮಾನಿ ಅವರ ಪಾಡ್ಕಾಸ್ಟ್ ಅಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ ನ ಡಿಕ್ಲೈನ್ ಇದಕ್ಕೆ ನಾನೇ ಹೊಣೆ ಅಂತ ಪಶ್ಚಾತ್ತಾಪ ಪಟ್ಟು ಸಾರಿ ಕೂಡ ಕೇಳಿದ್ದಾರೆ. Do you ever feel sorry that you couldn't do anything? I apologize publicly to everyone for this failure of King Fishers Airlines. ಆದ್ರೆ ರಿಯಲ್ ಶಾಕಿಂಗ್ ವಿಷಯ ಏನಪ್ಪಾ ಅಂತ ಅಂದ್ರೆ ತಾವು ಬ್ಯಾಂಕ್ ನಿಂದ ಪಡೆದ ಹಣಕ್ಕಿಂತ 2 ಪಟ್ಟು ಜಾಸ್ತಿನ ರೀಪೇಮೆಂಟ್ ಮಾಡಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್. ಇದರ ಡಾಕ್ಯುಮೆಂಟ್ ತೋರಿಸಿ ವಿಜಯ ಮಲ್ಯ ಅವರು ಹೇಳ್ತಾರೆ, ಸಾಲ ಮಾಡಿದ್ದು 6,200 ಕೋಟಿ ಆದ್ರೆ ಅದನ್ನ ಸರ್ಕಾರ ರಿಕವರ್ ಮಾಡಿರೋದು 14,131 ಕೋಟಿ ಅಂತ. ಅಂಡ್ ಈ ಓವರ್ ರಿಕವರಿನ ಕುರಿತು ಮಲ್ಯ ಅವರು ಕರ್ನಾಟಕ ಹೈಕೋರ್ಟ್ಗೆ ಕೂಡ ಹೋಗಿರ್ತಾರೆ. ಅಂಡ್ ಫೈನಾನ್ಸ್ ಮಿನಿಸ್ಟರ್ ಪಾರ್ಲಿಮೆಂಟ್ ಅಲ್ಲಿ 14,131 ಕೋಟಿಯಷ್ಟು ಪ್ರಾಪರ್ಟಿನ ರಿಕವರ್ ಮಾಡಿರೋದಾಗಿ ಕೂಡ ಹೇಳಿರ್ತಾರೆ. ಅಂಡ್ ಮಲ್ಯ ಅವರು ಹೇಳ್ತಾರೆ, ನಾನು ಯಾವತ್ತೂ ಯಾರಿಗೂ ಫ್ರಾಡ್ ಮಾಡಿಲ್ಲ, ನನಗೆ ಇಂಡಿಯಾಗೆ ವಾಪಸ್ ಬರೋದಕ್ಕೆ ಆಸೆ ಇದೆ, ಓನ್ಲಿ ಇಫ್ ಎಲ್ರು ನನ್ನ ಕಳ್ಳರ ತರ ನೋಡದೇ ಇದ್ರೆ ಮಾತ್ರ ಅಂತ ಹೇಳ್ತಾರೆ. ತಗೊಂಡ್ ಸಾಲಕ್ಕಿಂತ ಡಬಲ್ ಪೇ ಮಾಡಿದ್ರು ಕಳ್ಳನ ಪಟ್ಟ ಸರಿನಾ? ಕಾಮೆಂಟ್ ಬಿಲೋ.